ಬೆಟ್ಟಹಲಸೂರು ಗ್ರಾಮದಲ್ಲಿ ಹಸಿರೇ ಉಸಿರು ಟ್ರಸ್ಟ್ ವತಿಯಿಂದ ವನ ಮಹೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ವಿವಿಧ ಕ್ಷೇತ್ರದ ಹಲವು ಸಾಧಕರಿಗೆ ಸನ್ಮಾನ ನೆರವೇರಿಸಲಾಯಿತು. ಹಸಿರೇ ಉಸಿರು ಟ್ರಸ್ಟ್ನ ಸಂಸ್ಥಾಪಕ ಬೆಟ್ಟಹಲಸೂರು ಬಿಎಂ ಶ್ರೀನಿವಾಸ ಮೂರ್ತಿ ಮಾತನಾಡಿ, ಪರಿಸರ ಮನುಷ್ಯನ ಬದುಕನ್ನು ಎಲ್ಲ ರೀತಿಯಲ್ಲೂ ಹಸನು ಮಾಡಿದೆಯೇ ಹೊರತು ಅವನ ಬದುಕಿಗೆ ಯಾವ ಹಾನಿಯನ್ನು ಉಂಟು ಮಾಡಿಲ್ಲ. ಕೋವಿಡ್ ವೇಳೆಯಲ್ಲಿ ಆಕ್ಸಿಜನ್ ಸಿಲಿಂಡರ್ ಬೆನ್ನಿಗೆ ಕಟ್ಟಿಕೊಂಡು ಓಡಾಡಿದ ಪರಿಸ್ಥಿತಿಯನ್ನು ಎದುರಿಸಿದ್ದೇವೆ. ಆದರೂ ಜನರಲ್ಲಿ ಪರಿಸರ ಕಾಳಜಿಯ ಬಗೆಗಿನ ಜಾಗೃತಿ ಮೂಡದಿರುವುದು ವಿಷಾದದ ಸಂಗತಿ. ಪರಿಸರ ಸಂರಕ್ಷಣೆಯ ಬಗ್ಗೆ ಮನುಷ್ಯನ ನಿರ್ಲಕ್ಷ್ಯ ಧೋರಣೆ ಇದೇ ರೀತಿ ಮುಂದುವರೆದರೆ ಭವಿಷ್ಯ ದಿನಗಳು ಭಯಾನಕವಾಗಿರಲಿದೆ ಅಂತ ತಿಳಿಸಿದರು. ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಬಿ ನಾಗರಾಜು ಮಾತನಾಡಿ, ಹಸಿರೇ ಉಸಿರು ಟ್ರಸ್ಟ್ ನಡೆಸಿಕೊಂಡು ಬರುತ್ತಿರುವ ಗಣನೀಯ ಸೇವೆಗಳನ್ನು ಸ್ಮರಿಸಿಕೊಂಡರು. ಇವತ್ತು ಪರಿಸರ ಇಲ್ಲದೆ ನೀವು ಯಾರು ಇರೋಕ್ಕಾಗಲ್ಲ. ನಾವು ಆದಷ್ಟು ಹೆಚ್ಚು ಆಕ್ಸಿಜನ್ ಕೊಡಬೇಕನ್ನೋ ಉದ್ದೇಶವಾಗಿ ಗಿಡ ಬೆಳೆಸೋದಕ್ಕೆ ಪ್ರಾರಂಭಿಸಾಗಿಂದ ಇಲ್ಲಿ ತನಕ ಬೆಟ್ಟಲ್ಸಲ್ಲಿರೋಂಥ ದಾನಿಗಳು ಬೇರೆ ಯಾವುದೇ ಊರಲ್ಲಿ ಇರೋಕ್ಕೆ ಸಾಧ್ಯವೂ ಇಲ್ಲ. ಅವರೆಲ್ಲರ ಸಹಕಾರ ಸಪೋರ್ಟಿಂದ ಇವತ್ತು ವನ ಮಹೋತ್ಸವ ಇರ್ಬೋದು, ಪ್ರತಿಯೊಂದು ರಾಷ್ಟ್ರೀಯ ಹಬ್ಬಗಳು ಆಚರಿಸ್ತಾ ಇದ್ದೀವಿ. ಎಲ್ಲರ ಸಹಕಾರ ಸಪೋರ್ಟ್ ತೊಗೊಂಡು ಇನ್ನೂ ಹೆಚ್ಚು ಸಮಾಜಕ್ಕೆ ಹಸಿರೇ ಉಸಿರನ್ನ ಟ್ರಸ್ಟ್ ಬರೀ ನೇಮ್ಗೆ ಇಟ್ಕೊಂಡಿಲ್ಲ, ಎಲ್ಲ ರೀತಿ ಸೇವೆ ಮಾಡಬೇಕು. ನಿಮ್ಮೆಲ್ಲ ಸಹಕಾರ ಸಪೋರ್ಟ್ ಸಿಕ್ತು ಅಂದರೆ ಇವತ್ತು ನಾವೆಲ್ಲ ಮರ ಕಡಿತಾ ಇದ್ದೀವಿ, ಕಾಡು ಕಡಿತಾ ಇದ್ದೀವಿ, ಪ್ರತಿಯೊಂದು ನಾಶ ಮಾಡ್ತಾಯಿದ್ದೀವಿ ಹೊರತು ಅದನ್ನು ಹೆಚ್ಚು ಬೆಳೆಸೋಂಥ ಒಂದು ದೇವ್ರು ನನಗೆ ಕೊಟ್ಟಿರೋದು ವರ ಅಂತ ಹೇಳ್ತಾ ಎಲ್ಲರೂ ವಿಶ್ವಾಸ ತೊಗೊಂಡು ಯಾವುದೇ ಪಾರ್ಟಿ ಇಲ್ಲ, ಪಕ್ಷ ಇಲ್ಲ, ಜಾತಿ ಭೇದ ಇಲ್ಲದ್ರೆ ಎಲ್ಲ ಪ್ರತಿದಿನ ಕೂಡ ಗಿಡ ಬೆಳೆಸ್ತಾ ಇದ್ದೀವಿ. ಮತ್ತು ಜೊತೆಗೆ ಸ್ವತಂತ್ರ ಗಣರಾಜ್ಯೋತ್ಸವಕ್ಕೆ ಧ್ವಜಸ್ತಂಭ ಮಾಡ್ತಾ ಇದ್ದೀವಿ. ಮಕ್ಕಳಿಗೆ ಬುಕ್ಸು, ನೇತ್ರದಾನ, ಅನೇಕ ಸಮಾಜದಲ್ಲಿ ಏನೇನು ಮಾಡೋಕ್ಕೆ ಅವಕಾಶ ಇದೆಯೋ ಅದೆಲ್ಲ ಮಾಡ್ತಾಯಿದ್ದೀವಿ. ತಾವು ಆರಂಭದಿಂದ ಇಲ್ಲಿವರೆಗೂ ನೋಡ್ತಾನೆ ಇದ್ದೀರಾ. ಇನ್ನು ದಾನಿಗಳನ್ನ ಜೊತೆ ಕೈ ಜೋಡಿಸ್ತು ಅಂದರೆ ಅವ್ರ ಜೊತೆ ನಾನು ಸೇರಿಕೊಂಡು ಇನ್ನು ವಿಶೇಷವಾದಂಥ ಸೇವೆ ಮಾಡೋವಂಥ ಆಸೆ ಹೊತ್ಕೊಂಡಿದ್ದೀವಿ. ಪ್ರತಿದಿನ ಈ ಸೇವೆ ಆಗಲೇಬೇಕು. ಇವತ್ತು ಏನಾಗ್ತಿದೆ ನಿಮ್ಗೆ ಗೊತ್ತಿದೆ. ನಾವೆಲ್ಲ ಸಿಲಿಂಡರ್ ಕಟ್ಕೊಂಡು ಹೋಗೋದು ವಿಡಿಯೋದಲ್ಲಿ ನೋಡ್ತೀವಿ, ಮತ್ತೆ ಸುಮ್ಮನೆ ಓದ್ತೀವಿ. ಮರ ಕಟ್ ಮಾಡೋಕ್ಕೆ 100 ಜನ ಬರ್ತಾರೆ, ಗಿಡ ಉಣ್ಣೋದಕ್ಕೆ ತುಂಬ ಕಡಿಮೆ ಆಗಿದೆ. ಯಾವುದೇ ಕಾರಣಕ್ಕೂ ಆಕ್ಸಿಜನ್ ಇಲ್ಲ, ನಾವು ಬದುಕೋದಕ್ಕೆ ಆಗಲ್ಲ. ಇನ್ನೊಂದು 10 ವರ್ಷ ಹೋದರೆ ಕೂಡ ನಾವು ಗಿಡ ಮರಗಳನ್ನ ಉಳಿಸ್ಕೊಳ್ಳೋದು ತುಂಬ ಕಷ್ಟ ಆಗ್ತಿದೆ. ಎಲ್ಲರೂ ಸೇರಿ ಒಂದೇ ಮನಸ್ಸಿಂದ ಗಿಡ ಉಣ್ಬೇಕು ಮತ್ತು ಮರ ಬೆಳೆಸಬೇಕು. ಬಡ ವಿದ್ಯಾರ್ಥಿಗಳ ಸಹಕಾರ ಕೊಡಬೇಕು. ನಮ್ಮ ದೇಶ, ಭಾಷೆ, ನೆಲ, ಜಲ ಪ್ರತಿಯೊಂದನ್ನು ಸಂರಕ್ಷಣೆ ಮಾಡಬೇಕು. ಇದೇ ನಮ್ಮ ಉದ್ದೇಶ ಸರ್. ಬೇರೆ ಯಾರೇ ಇರಲಿ, ಏನೇ ಮಾಡಲಿ, ಇವತ್ತು ನೋಡಿ ಊಟ ಕೊಡ್ತಾರೆ ನಮ್ಮ ಬೆಟ್ಟಲ್ಸು ನಾಗರಾಜ್ ದಾನಿಗಳು. ಅದಿನ್ನು 3 ಅವರ್ಗೆ ಅಷ್ಟೇ ಮತ್ತೆ ಹಸಿವಾಗುತ್ತೆ. ಅದೇ ನಾವು ತೊಗೊಂಡ್ರೆ ಕಾನ್ಸೆಪ್ಟು, ಇವತ್ತು ಗಿಡ ಉಣ್ತೀವಿ, ನಾಳೆ ಸ್ವಲ್ಪ ದೊಡ್ಡದ ಮರ ಆಗುತ್ತೆ, ಅದರಿಂದ ಒಳ್ಳೆ ಗಾಳಿ ಉತ್ಪತ್ತಿ ಆಗುತ್ತೆ. ಪ್ರತಿಯೊಂದು ಈ ದೇಶಕ್ಕೆ ಲಾಭದಾಯಕವಾಗಿರ್ತದೆ, ಅಪಾಯಕಾರಿ ಆಗಲ್ಲ. ಹಂಗಾಗಿ ನಾವು ಈ ತೀರ್ಮಾನ ತೊಗೊಂಡಿದ್ದೀವಿ. ನಿಮ್ಮೆಲ್ಲರ ಸಹಕಾರ ಇತ್ತು ಅಂದರೆ ಇನ್ನು ಮುಂದಿನ ದಿನದಲ್ಲಿ ಹೆಚ್ಚು ಗಿಡಗಳು ಬೆಳೆಸಬೇಕು. ಈ ಥರ ಸಭೆ ಸಮಾರಂಭಗಳು ಬೇಕು. ಬರೀ ಗಿಡ ಉಡೋದ್ರಿಂದ ಆಗ್ತಾಯಿಲ್ಲ. ನಾವು ಗಿಡ ಉಡ್ಕೊಂಡಿದ್ರೆ ನಾವು ಯಾರ ಜೊತೆ ಸಂಪರ್ಕನ ಹೊಂದಿರಲಿಲ್ಲ. ಗಿಡ ನೆಡೋ ಜೊತೆ ಎಲ್ಲ ಕಾರ್ಯಕ್ರಮಗಳು ಮಾಡ್ತಾಯಿದ್ದೀವಿ. ಇನ್ನು ಮುಂದೆ ಹೆಚ್ಚು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನಿಮ್ಮ ದಾನಿಗಳಿಲ್ಲ ಅಂದರೆ ನಾವು ಏನು ಮಾಡೋಕ್ಕಲ್ಲ. ಹೇಳ್ಬೋದಷ್ಟೇ, ಸುಮ್ಮನೆ ನಾನು ಪಾಕೆಟಿಂದ ಹಾಕ್ಬಿಟ್ಟು ಜೋಬಿಂದ ಹಾಕ್ತೀನಿ ಅಂತಾರೆ. ಇಷ್ಟೂ ಕಾರ್ಯಕ್ರಮಕ್ಕೆ ಮೊದಲಾಗಿ ಬೆಟ್ಟಲ್ಸೂರಿನಲ್ಲಿರೋ ದಾನಿಗಳು ಸಪೋರ್ಟು, ಸಹಕಾರ ಮತ್ತು ಉಳಿದ ತಮ್ಮೆಲ್ಲರ ಸಹಕಾರದ ಈ ಕೆಲಸ ನಡೀತಾ ಇದೆ. ಇನ್ನು ಮುಂದೆ ಹೆಚ್ಚು ಮಾಡ್ತೀವಿ. ಹಿಂದೆ ಸರಿಯೋ ಪ್ರಶ್ನೆ ಇಲ್ಲ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಇಲ್ಲಿ ಟೀಚರ್ಸ್ ಕೆಲವರು ಇರ್ಬೋದು. ನಮ್ಮ ಜೀವನ ಶಾಲೆಗೂ 4ನೇ ಕ್ಲಾಸ್ವರೆಗೂ ನಮ್ಮೂರಿನಾಗ ಓದ್ನೆ ಅಮ್ಮ, 4th ಸ್ಟ್ಯಾಂಡರ್ಡ್ವರೆಗೂ. ಆಂಜನಪ್ಪ ಮೇಷ್ಟ್ರು ಅಂತ, ಅವ್ರ ಹೆಸರು ಆಂಜನಪ್ಪ, ಯಾಕಾಶ್ಪುರದ ಆಂಜನಪ್ಪ ಮೇಷ್ಟ್ರು. ನನಗಿವತ್ತು ಜೀವನದಲ್ಲಿ ಹೆಂಗೆ ಅವ್ರನ್ನ ನೆನೆಸ್ಕೋತೀನಿ ಅಂದರೆ, ಆಂಜನಪ್ಪ ಮೇಷ್ಟ್ರನ್ನ ಕ್ಲಾಸಿಗೆ ನಾನೇ ಬೆಸ್ಟ್ ಮಾನಿಟರ್, ಯಾರಿಗೂ ಬಿಟ್ಕೊಡ್ತಿರಲಿಲ್ಲ ನಾನು. ಶ್ರೀನಿವಾಸ ಅಂತ ಇನ್ನೊಬ್ಬ ಇದ್ದ, ಜೀವನದಲ್ಲಿ ಅವನು ಪಾಪ ಓದಿ ಮನೆಯವ್ರು ಸರಿಯಾಗಿ ಓದಿಸ್ಲಿಲ್ಲ. ನನ್ನಪ್ಪ ನಾನು ಚೆನ್ನಾಗಿ ಓದಿಸ್ತಾ. ಅದಕ್ಕೆ ನನ್ನ ಅಪ್ಪನ ನೆನೆಸ್ಕೊಂಡಾಗೆಲ್ಲ ಈ ಮಕ್ಕಳಿಗೆ ಹೇಳ್ತೀನಿ, ಮಕ್ಕಳ ನಾನು ನೋಡಿಬಿಟ್ಟು ಕಲ್ತ್ಕೊಳ್ರ, ಯಾವಾಗ ಹಿಂಗೆ ಇಟ್ಕೋಬೇಕು, ಹಿಂಗೆ ಮಾಡ್ರ ಹುಡುಗರೆಲ್ಲ ಬೆಸ್ಟ್ ಹೇಳ್ಬೇಕು, ಅಂತ ಹೇಳ್ಬೇಕು. ನೀವು ಜೀವನದಲ್ಲಿ ಯಾವತ್ತೂ ಕೂಡ ಐ ಆಮ್ ದ ಬೆಸ್ಟ್. ಎರಡನೇದು ಮಕ್ಕಳಿಗೆ ಹೇಳ್ಕೊಡ್ರಿ, ಮೈ ಪೇರೆಂಟ್ಸ್ ಆರ್ ದ ಬೆಸ್ಟ್. ನಿಮ್ಮಪ್ಪ ಹೊಲ ಉತ್ತಲಿ, ನಿಮ್ಮಪ್ಪ ಆಟೋ ಓಡಿಸ್ಲಿ, ಜೀವನದಲ್ಲಿ ನಿಮ್ಮಪ್ಪನೇ ಬೆಸ್ಟು. ನನ್ನಪ್ಪ 2ನೇ ಕ್ಲಾಸ್ ಓದಿದ ಹನುಮಂತರಾಯಪ್ಪ ಅದಾನಿ ಅಂಬಾನಿಗಿಂತಲೂ ಗ್ರೇಟ್ ನನಗೆ. ಯಾಕೆ ಗೊತ್ತಾ? ಅದಾನಿ ಮಗ ಅಮೆರಿಕಾಗೂ ಓದೋದು ದೊಡ್ಡದಲ್ಲಮ್ಮ, ಹನುಮಂತರಾಯಪ್ಪನ ಮಗ. ನನ್ನಪ್ಪ ಯಾವನು ನೆನೆಸ್ಕೊಳ್ಳೋನು. ಇಲ್ಲಿ ಆಗಿನ ಕಾಲದಲ್ಲ, ನನ್ನಪ್ಪ 2 ಆಳು ಕೆಲಸ ಮಾಡೋರು, ಹೊಲ ಕುಯ್ಯೋಕ್ಕೆ ಬರೋರು. ಇಲ್ಲಿ ಬಂದರೆ ಚಿನ್ನಪ್ಪ ರೆಡ್ಡಿ ಅವ್ರು ಹೊಲ ಕುಯ್ದರೆ ಒಬ್ಬಟ್ಟು ಊಟ ಹಾಕೋರು ಮಗನೇ.
ಆ ಒಬ್ಬಟ್ಟಿನೊಳಗೆ ಒಂದು 2 ಬಚ್ಚಿಟ್ಕೊಂಡು ತಂದು ನನಗೆ ಕೊಡೋರು. ಎಷ್ಟು ಪ್ರೀತಿ ರೀ ನನ್ನ ಅಪ್ಪನಿಗೆ. ಅದಕ್ಕೋಸ್ಕರವಾಗಿ ನಾನು ಇವತ್ತು ನನ್ನ ಅಪ್ಪನ ನೆನೆಸ್ಕೊತಾ ಇದ್ದೇನೆ ನಿಮ್ಮೂರಿನಲ್ಲಿ, ಬೆಟ್ಟಲ್ಸೂರಿನಲ್ಲಿ. ಇವೆಲ್ಲ ಜೀವನದಲ್ಲಿ ಇಂಥ ಕಾರ್ಯಕ್ರಮಗಳು ಮಾಡೋದಿಲ್ಲ ಇವಾಗ. ಬೇಕಾದಷ್ಟು ಜನರ ಹತ್ರ ಬೇಕಾದಷ್ಟು ದುಡ್ಡು ಇರ್ತದೆ, ಯಾರು ಮಾಡಲ್ಲ. ಆ ಶ್ರೀನಿವಾಸ ಮೂರ್ತಿಗೆ ಯಾವ ದೇವರ ಆ ಬುದ್ಧಿ ಕೊಟ್ಟನೋ ನಂಗೆ ಗೊತ್ತಿಲ್ಲ, ಪುಣ್ಯಾತ್ಮ ಮಾಡ್ತಾ ಇದ್ದಾನೆ. ಹೇಳಿದ್ದೀನಿ, ನನ್ನಪ್ಪ 1.25 ಎಕರೆ ನನಗೆ ಭಾಗ ಕೊಟ್ಟಿದ್ದು, ಅಂದರೆ 8 ಎಕರೆ ನನ್ನ ಅಪ್ಪನ ಆಸ್ತಿ. ಕರೆಕಲ್ ತುಮಕೂರು. ಇವತ್ತು ನನ್ನೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ 15 ಕಿಲೋಮೀಟ್ರ್. ವರದಿ ಹನುಮಂತರಾಜು, ವಿಸ್ಮಯ ನ್ಯೂಸ್ ಕನ್ನಡ, ಯಲಹಂಕ.